ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಕ್ಷಮೆ. ಒಂದು ದಿನ ಒಬ್ಬ ವ್ಯಕ್ತಿ ಹೋಗಿರ್ತಾನೆ. ಬಿಸಿಲು ಹೆಚ್ಚಾಗಿ ಕಾಡಿನಲ್ಲಿ ಏನೂ ಸಿಗದೆ ಸುಸ್ತಾಗಿರ್ತಾನೆ. ಇದೇ ಸಮಯಕ್ಕೆ ಒಂದು ಹಸಿದ ಸಿಂಹ ಬರುತ್ತೆ. ಮನುಷ್ಯನ ನೋಡಿ ತುಂಬ ಖುಷಿಯಾಗುತ್ತೆ, ಇವತ್ತು ನನಗೆ ಬೇಟೆ ಸಿಕ್ತು ಅಂತ. ಆದರೆ ಮನುಷ್ಯ ಸಿಂಹ ನೋಡಿ ಭಯದಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ದೂರ ಹೋಗಿ ಮರ ಹತ್ಕೊಂಡು ಕೂತ್ಕೊಬಿಡ್ತಾನೆ. ಸಿಂಹ ಅವನನ್ನು ಅಟ್ಟಿಸ್ಕೊಂಡು ಹೋಗುತ್ತೆ. ಮರ ಹತ್ತಿದ್ದನ್ನು ನೋಡಿ ಹತ್ರನೇ ಇರುತ್ತೆ. ಮರ ಹತ್ತಿದ್ದನ್ನು ನೋಡಿದ ಮೇಲೆ ಇರುವ ಕರಡಿಗೆ ಹೇಳುತ್ತೆ, ನೋಡು ಅಲ್ಲಿರುವ ಮನುಷ್ಯನ ಕೆಳಗೆ ತಳ್ಳು ಅಂತ. ಆವಾಗ ಕರಡಿ ಹೇಳುತ್ತೆ, ಇವನು ಭಯದಿಂದ ಮರ ಹತ್ತಿದ್ದಾನೆ, ಇವನನ್ನು ರಕ್ಷಿಸುವ ಜವಾಬ್ದಾರಿ ನಂದು ಅಂತ ಹೇಳುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಕರಡಿ ಮಲ್ಕೊಳ್ಳುತ್ತೆ. ಸಿಂಹ ಮಲ್ಕೊಂಡಿರೋ ಕರಡಿನ ನೋಡಿ ಈ ಮನುಷ್ಯನಿಗೆ ಹೇಳ್ತಾನೆ, ನೋಡು ಹೆದರಬೇಡ, ನಾನು ನಿನ್ನ ತಿನ್ನಲ್ಲ, ನಿನ್ನ ಬದಲು ಕರಡಿನ ತಿಂತೀನಿ, ಕರಡಿಯನ್ನ ತಳ್ಳು ಅಂತ ಹೇಳುತ್ತೆ. ಅಂತ ಮನುಷ್ಯ ಹೋಗಿ ಮರ ಹತ್ತುತ್ತಾನೆ. ಕರಡಿನ ಬೀಳ್ಸೋಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಕರಡಿಗೆ ಎಚ್ಚರ ಆಗತ್ತೆ. ಎಚ್ಚೆತ್ಕೊಂಡ ಕರಡಿ ಮತ್ತೆ ಇನ್ನೊಂದು ಕೊಂಬೆ ಮೇಲೆ ಹೋಗುತ್ತೆ. ಸಿಂಹ ಹೇಳುತ್ತೆ, ನೋಡು ಈ ಮನುಷ್ಯ ಎಷ್ಟು ಸ್ವಾರ್ಥಿ ಅಂತ. ಆಗ ಕರಡಿ ಹೇಳುತ್ತೆ, ಅವನಿಗೆ ತುಂಬಾ ಭಯ ಆಗಿದೆ, ಅದಕ್ಕಾಗಿ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳುತ್ತೆ. ಏನೇ ಮಾಡಿದ್ರು ನಾನು ಕೆಳಗೆ ತಳ್ಳುವುದಿಲ್ಲ ಅಂತ ಹೇಳುತ್ತೆ. ಸಿಂಹ ಪಾಪ ಹೊಟ್ಟೆ ಹಸುಕೊಂಡು ಸುಮ್ಮನೆ ಹೊರಟು ಹೋಗುತ್ತೆ. ಮನುಷ್ಯ ತನ್ನ ತಪ್ಪಿಗೆ ಕರಡಿ ಹತ್ರ ಕ್ಷಮೆ ಕೇಳ್ತಾನೆ. ಥ್ಯಾಂಕ್ ಯು ಸೋ ಮಚ್.